ನಮಸ್ಕಾರ. ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ಇವತ್ತು ಸಮಸ್ತ ಸಾರಿಗೆ ನೌಕರರು ಕಾತುರದಿಂದ ಕಾಯ್ತಾ ಇದ್ರಿ. ಏನು, ಇವತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KSRTC ಅವರ ನೇತೃತ್ವದಲ್ಲಿ ವೇತನದ ಹಿಂಬಾಕಿ ಮತ್ತು ವೇತನದ ಹೆಚ್ಚಳ ಬಗ್ಗೆ ಏನು ಸಭೆ ನಡೀತದೆ, ಈ ಸಭೆಯಲ್ಲಿ ಏನಾದರೂ ಒಂದು ಪ್ರತಿಫಲ ಸಿಗುತ್ತೆ ಅಂತ ಆ ವಿಚಾರವಾಗಿ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಸುಮಾರು 3 ಗಂಟೆಗೆ ಶುರುವಾಗಬೇಕಾಗಿದ್ದ ನಮ್ಮ ಸಭೆ ಒಕ್ಕೂಟದ ಜೊತೆಯಲ್ಲಿ ಸುಮಾರು 3:20ಗೆ ಶುರುವಾಗಿ ಸುಮಾರು 1:45 ಗಂಟೆ ಏನು ಸಾರಿಗೆ ಸಂಸ್ಥೆ ಆದಾಯ, ಖರ್ಚು, ವೆಚ್ಚಗಳು, ಶಕ್ತಿ ಯೋಜನೆಯ ವಿಚಾರಗಳು ಮತ್ತು ಸಂಸ್ಥೆ ವತಿಯಿಂದ ಆಗ್ತಾ ಇರುವ ಖರ್ಚುಗಳಿರ್ಬೋದು, ಸರ್ಕಾರದಿಂದ ಬರ್ತಾ ಇರೋ ಅನುದಾನಗಳು ಇದೆಲ್ಲ ಒಳಗೊಂಡಂತೆ ಇದು ಒಂದು 11 ಪೇಜ್ಗಳಿದೆ. ಈ 11 ಪೇಜ್ಗಳ ಒಂದು ಚಾರ್ಟ್ಗಳ ಸಮೇತ ನಮಗೆಲ್ಲನೂ ನೀಡಿದ್ರು. ಸಂಸ್ಥೆಯ ಆರ್ಥಿಕ ವಿಚಾರಗಳೆಲ್ಲ ಮಾತಾಡಿ ಮುಗಿಸಿದ ಮೇಲೆ ನಾವು ನಮ್ಮ ವಿಚಾರಗಳನ್ನ ಮಂಡನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಏನು, ಇಷ್ಟೆಲ್ಲ ಸರ್ಕಾರ ಮತ್ತು ಸಂಸ್ಥೆ ಕಷ್ಟ ನಷ್ಟಗಳನ್ನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಸ್ವಾಮಿ. ಸಾರಿಗೆ ನೌಕರರ ಕಷ್ಟಗಳು ಇದೇ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿ ಇಲ್ಲಿ ನೀವು ಕಷ್ಟ ಹೇಳ್ಕೊತಾ ಇದ್ದೀರಿ. ನಾವು ಈ ಬೆಲೆ ಏರಿಕೆಗೆ ನಾವು ಯಾವ ರೀತಿ ನಾವು ಸಾಮಾಜಿಕವಾಗಿ ನಾವು ಬದುಕೋಕ್ಕಾಗುತ್ತೆ, ಇದ್ರ ಬಗ್ಗೆಯೂ ತಾವು ಸ್ವಲ್ಪ ಯೋಚನೆ ಮಾಡಿ. ಈ ಒಂದು ಬೇಸಿಕಲ್ಲಿ ಏನು ನಮ್ಮ ಚಾಲಕ ಮತ್ತು ಚಾಲಕ ನಿರ್ವಾಹಕರಿಗೆ 19,880 ರೂಪಾಯಿ ಇದೆ, ಮತ್ತು ಮೆಕ್ಯಾನಿಕ್ಕು, ಸೆಕ್ಯೂರಿಟಿ ಮತ್ತು ನಮ್ಮ ನಿರ್ವಾಹಕರಿಗೆ 18,860 ರೂಪಾಯಿ ಇದೆ. ನೀವು ಕಂಪ್ಯಾರಿಸನ್ ಮಾಡಿ, ಬೇರೆ ನಿಗಮ ಮಂಡಳಿಗಳು, ಸರ್ಕಾರದ ನೌಕರರಿಗೆ ಕಂಪ್ಯಾರಿಸನ್ ಮಾಡಿ, ಅಲ್ಲಿಗೂ ಇಲ್ಲಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಆ ಸಂಬಳದಲ್ಲಿ ನಾವು ಹೆಂಗೆ ಜೀವನಗಳನ್ನ ಮಾಡಬೇಕು. 8-10 ವರ್ಷಗಳಿಂದ ನಮ್ಮ ಬಾಟಾ ಆಗಲಿ, ನೈಟಾಲ್ಟ್ ಆಗಲಿ, ಯೂನಿಫಾರ್ಮ್ ಸ್ಟಿಚಸ್ ಬಿಲ್ ಆಗಲಿ ಮತ್ತು ವಾಷಿಂಗ್ ಅಲೋವೆನ್ಸಸ್, ಇದರಲ್ಲಿ ಯಾವುದೇ ಬದಲಾವಣೆಗಳ ಆಗದೆ ಹಂಗೆ ಇದ್ದಾವೆ. ಆದ್ರೂ ಕೇವಲ 10 ರೂಪಾಯಿ 5 ರೂಪಾಯಿ ಜಂಪ್ ಆದರೆ ನಾವು ಹೆಂಗೆ ಸಮಾಜದಲ್ಲಿ ನಾವು ಜೀವನ ಮಾಡೋದನ್ನು ವಿಚಾರಗಳನ್ನ ನಾವೆಲ್ಲ ಅವರಿಗೆ ಮನವರಿಕೆ ಆಗೋದ ರೀತಿಯಲ್ಲಿ ಮಾಡಿದ್ವಿ. ಬಟ್ ಅವರು ಹೇಳ್ತಾ ಇರೋದು ಬರೀ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಅವರು ಹೇಳ್ತಾ ಇಲ್ಲ ಸ್ನೇಹಿತರೆ. ಮತ್ತು ಇವರು 18/2/2026 ಏನು ಸರ್ಕಾರದ ಆದೇಶ ಇದೆ ಅದಕ್ಕೆ ಸ್ಟಿಕ್ಕರ್ ಆಗಿದ್ದಾರೆ. ಈಗ ಆ ಕಡೆ ನಾವು 12 ತಿಂಗಳು ಕಳ್ಕೋಬೇಕಾಗುತ್ತೆ ಇವರ ಒಂದು ವಿಚಾರದಲ್ಲಿ ಬಂದ್ರೇ. ಆವಾಗ ನಮ್ಗೆ ಅಲ್ಲಿ 15% ಏನು ಹೆಚ್ಚಳವಾಗಿದೆ. ಈ 12 ತಿಂಗಳು ನಾವು ಬಿಟ್ಟುಕೊಟ್ಟು ಅಂದರೆ ನಮಗೆ ಸುಮಾರು ಒಂದು 10% ಹೆಚ್ಚುವರಿ ನಮಗೆ ಅದು ವೇತನ ಪರಿಷ್ಕರಣೆ ಆಯ್ತಲ್ಲ, ಅದು 10% ಜಾಸ್ತಿ ಇದ್ದಂಗೆ ಆಯಿತು ಅಷ್ಟೇ. ಅದು ಮಿಕ್ಕಿ ಬೇರೆ ಏನೂ ಆಗಿಲ್ಲ ಅನಿಸುತ್ತೆ. ಅದು ಈಗೇನಾದರೂ ನಾವು 12 ತಿಂಗಳು ಬಿಟ್ಟುಕೊಟ್ರೆ ಅದು ಅಲ್ಲಿಗೆ ಬರುತ್ತೆ. ಈಗ ಆಯಿತು, ಈಗ ನಾವು ಸರಿಸಮಾನ ವೇತನ ಅಂತ ಕೇಳ್ತಾ ಇದ್ದೀವಿ, ಇವರು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಸರಿ, ನಿಮ್ಮ ಪ್ರಕಾರ ವೇತನ ಪರಿಷ್ಕರಣೆ ಮಾಡಿದ್ರೆ ಎಷ್ಟು ಮಾಡ್ಬೋದು ಅಂತಲೂ ಸಹ ನಾವು ಒಂದು ಮಾತನ್ನ ಹಾಕಿದ್ವಿ ವೇತನದ ಹೆಚ್ಚಳದ ವಿಚಾರವಾಗಿ. ನಿಜವಾಗ್ಲೂ ಸ್ನೇಹಿತರೆ, ನನಗೆ ಹೇಳಬೇಕಾದ್ರೆ ಏನು ಹೇಳಬೇಕು ನಿಮ್ಮ ಮುಂದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. BMTC ಸಂಸ್ಥೆ ಅಂತೂ 3% ಮೇಲೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. 3% ಮೇಲೆ ಕೊಡೋಕ್ಕಾಗಲ್ಲ. ಅದು ನಮ್ಮ ನಿರ್ವಾಹಕರು ಮತ್ತು ನಮ್ಮ ಅಧಿಕಾರ ವರ್ಗದವರು ಎಲ್ಲರೂ ಕಷ್ಟಪಟ್ಟು ದುಡಿದು ಸಂಸ್ಥೆ ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಸದೃಢ ಮಾಡಿದ್ರೆ ನಾನು 3% ಮಾಡ್ಬೋದು ಅನ್ನೋದು BMTC ವ್ಯವಸ್ಥಾಪಕ ನಿರ್ದೇಶಕರ ಒಂದು ಅಭಿಪ್ರಾಯ. ಇನ್ನು ಬಾಕಿ 3 ನಿಗಮಗಳು KSRTC, NW, NE 3 ನಿಗಮ ಮಂಡಳಿಗಳು 5% ಮಾಡಿದ್ರೆ ನಮಗೆ ಹೆಚ್ಚು, ಅದಕ್ಕಿಂತ ಮೇಲೆ ನಾವು ಬರ್ಸೋಕ್ಕೆ ಆಗಲ್ಲ ಅನ್ನೋ ಮಾತನ್ನ ಹೇಳ್ಬಿಟ್ರು. ಇದಕ್ಕೆ ಮೇಲೆ ನಾವು ಏನು ಕೇಳಬೇಕಂತಲೂ ಇದಿಲ್ಲ. ನಮಗೆ 25-30% ಅಂತ ನಾವು ಕನಸನ್ನ ಕಾಣ್ತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಮಟ್ಟಕ್ಕೆ ಇವರ ಒಂದು ವಿಚಾರಧಾರೆಗಳು ಇದ್ದಾವೆ ಸ್ನೇಹಿತರೆ. 3%, 5%. ಇನ್ನು ಅದು 18/2/2026 ಒಂದು ಸರ್ಕ್ಯುಲರ್ಗೆ ಇವರು ಬದ್ಧರಾಗಿದ್ದಾರೆ. ಆ ಹಂತದಲ್ಲಿ ನಾವು ನೋಡಿದ್ರೆ ಈಗ 1/4/2025 ನಾವೇನಾದರೂ ಇದು ಮಾಡಿಕೊಟ್ರೆ, ಇನ್ನು ಮಾತುಕತೆ ಮಾಡಿ ಒಂದು 10% ತೊಗೊಂಬಂದ್ರೇನು, 10-12 ತೊಗೊಂಬಂದ್ರೇನು, 1/4/2025 ಮಾಡ್ಕೊಂಬಂದ್ರೆ 7-8% ಅಷ್ಟೇ ನಮಗೆ ಜಾಸ್ತಿ ಆಗುತ್ತೆ ಓವರಾಲ್ ಲೆಕ್ಕ ತಗೊಂಡ್ರೆ. ನಾನು ಇದನ್ನೇ ಸ್ನೇಹಿತರೆ ಆವತ್ತಿಂದ ಪಡ್ಕೊಳ್ತಾ ಇರೋದು. ಬೇರೆ ನಿಗಮ ಮಂಡಳಿಗಳು ಈ ಹಗ್ಗ ಜಗ್ಗಾಟಗಳಿಲ್ಲ. ಯಾಕೆ ನಮಗೆ ಮಾತ್ರ ಈ ಶಿಕ್ಷೆ ಯಾಕೆ? ದಯವಿಟ್ಟು ಸ್ನೇಹಿತರೆ, ಇನ್ನಾದರೂ ಬದಲಾವಣೆ ಬಗ್ಗೆ ನಾವು ಯೋಚನೆ ಮಾಡೋಣ. ಆಯಿತು, ಇನ್ನು ಮುಂದಕ್ಕಾದರೂ
ಈ ಸರ್ಕಾರಗಳು ನಮಗೆ ಕೊಟ್ಟ ಮಾತನ್ನ ಈಡೇರಿಸುವಂತೆ ಇನ್ನು ಒತ್ತಾಯಿಸಕ್ಕೆ 32 ತಿಂಗಳ ವೇತನ ಹಿಂಬಾಕಿ ಕೊಡಲೇಬೇಕು ಅಂತ ನಾವು ಒತ್ತಾಯಿಸಿ ನಾವು 8/4/2026 ನಾವೇನು ಚಿತ್ರದುರ್ಗದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಂತರ 21ನೇ ತಾರೀಕು ಬೆಂಗಳೂರಿಗೆ ಸೇರಿ ನಾವು ಉಪವಾಸ ಸತ್ಯಾಗ್ರಹನ ಶುರು ಮಾಡ್ಕೊಳ್ತಾ ಇದ್ದೀವಿ. ಇದರ ಮುಖಾಂತರವೇ ಸರ್ಕಾರದ ಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ಸರ್ಕಾರವನ್ನು ಗಮನ ಸೆಳೆಯಬೇಕಾಗಿದೆ. ಈಗ ನಿಮ್ಗಾಗಲೇ ಗೊತ್ತಿದೆ ಸ್ನೇಹಿತರೆ, ಮುಷ್ಕರ ಆದರೆ ಏನಾಗುತ್ತೆ ಅನ್ನೋದು ನಾನು ಈಗಾಗಲೇ 2-3 ಸಲ ನಿಮಗೆ ಅದನ್ನ ಬಗ್ಗೆನೂ ಹೇಳಿದ್ದೀನಿ. ಯಾಕಂದ್ರೆ ಮುಷ್ಕರ ಅನ್ನೋದು ಮೊದಲನೇದಾಗಿ ತಿಳ್ಕೊಳ್ಳಿ, ನೀವು ಮುಷ್ಕರ ಅಂತ ಕರೆ ಕೊಟ್ಬಿಟ್ಟು ಎಲ್ಲರೂ ಸೇರಿ ಕೊಡ್ತೀವಿ ಅಂದ್ರೇನು, ಕರೆ ಕೊಟ್ಟಿದ್ದ ತಕ್ಷಣನೇ ಲೇಬರ್ ಕಮಿಷನರ್ ಸಂಧಾನ ಸಭೆ ಕರೀತಾರೆ. ಸಂಧಾನ ಸಭೆ ಶುರುವಾಗಿದ ತಕ್ಷಣ ಸ್ಟ್ರೈಕ್ ಮಾಡಕ್ ಬರಲ್ಲ. ಕನ್ಸಲೇಷನ್ ಮುಗಿಯೋವರೆಗೂ, ಸಂಧಾನ ಸಭೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡಕ್ ಬರಲ್ಲ. ಅದು ಮೀರಿ ಮಾಡಿದ್ರೆ ಕಾನೂನು ಬಾಹಿರ. ಅದರಲ್ಲಿ ಹೈಕೋರ್ಟ್ನ ಮಧ್ಯ ಪ್ರವೇಶ ಮಾಡೋದು ಮತ್ತೊಂದು ಮಗದೊಂದು ಎಲ್ಲ ಇದೆ. ಸೊ ನಾವು ಶಾಂತಿಯುತವಾಗಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ 8/4/2026 ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು 10 ಗಂಟೆಗೆ ನಾವೆಲ್ಲರೂ ಸೇರಿ ಮನವಿ ಪತ್ರ ಮುಖ್ಯಮಂತ್ರಿಗೆ ರವಾನಿಸಿ ನಮ್ಮ ಹೋರಾಟವನ್ನು ಶುರು ಮಾಡೋಣ. ದಯವಿಟ್ಟು ಸ್ನೇಹಿತರೆ, ಇನ್ನೂ ಸುಮ್ಮನೆ ಕೂತ್ಕೋಬೇಡಿ. ನಿಮ್ಮ ಮುಂದಿನ ಭವಿಷ್ಯಗಳು ತುಂಬ ಕಷ್ಟಕರವಾಗಿರುತ್ತವೆ. ಹೆಂಗೆ ಹೇಳ್ಬೇಕಂತ ನನಗೂ ಅರ್ಥ ಆಗ್ತಿಲ್ಲ. ಆದ್ದರಿಂದ ಇನ್ನೂ ಸುವಿಸ್ತಾರವಾಗಿ ಏನೇನು ವಿಚಾರಗಳು ನಡೀತು ಬೇಕಾದರೆ ನಾನು ರಾತ್ರಿಗೂ ಆಯಿತು ನಾಳೆ ಬೆಳಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಇಷ್ಟು ವಿಚಾರ ಏನೂ ನಡೆದಿಲ್ಲ, ಆ ವಿಚಾರಗಳ ಬೆಳವಣಿಗೆ ಆಗಿಲ್ಲ ಅನ್ನೋದ್ರ ಮಾತ್ರ ನಮ್ಮ ಮುಂದೆ ಹೇಳ್ತೀವಿ. ಹೋರಾಟಕ್ಕೆ ಸಜ್ಜಾಗಿ ಅಂತ ಕರೆ ಕೊಡ್ತಾ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.